ಪಬ್ಲಿಕ್ ಟಿವಿಯಲ್ಲಿ ನಮ್ಮ ಸಹೋದ್ಯೋಗಿಗಳೆಲ್ಲರೂ ಕೂಡ ಸೇರಿಕೊಂಡು ಸೆಲೆಬ್ರೇಟ್ ಮಾಡಿರುವಂತಹ ಒಂದು ಝಲಕ್ ಹೊಸ ವರ್ಷವನ್ನು ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡಿದ್ದಾರೆ. ಈಗ ಈ ಶಿಫ್ಟ್ನಲ್ಲಿ ಇರ್ತಕ್ಕಂತಹ ಸಿಬ್ಬಂದಿಗಳು ಮಾತ್ರ ಅಲ್ಲಿರೋದು. ಸಖತ್ ಡ್ಯಾನ್ಸ್ ಕೂಡ ಮಾಡಿದ್ರಂತೆ, ಬಂದು ನಮ್ಗೆ ಹೇಳ್ತಾ ಇದ್ರು. ಎಲ್ಲ ಟ್ಯಾಲೆಂಟೆಡ್ಸು ಮತ್ತೆ ಎಲ್ಲ ಟ್ಯಾಲೆಂಟ್ ಆಚೆ ಬಂದಿದೆ. ನೋಡೋಣ, ವಿಜುವಲ್ ಸಿಕ್ಕಿದ್ರೆ ಅದನ್ನು ಪ್ಲೇ ಮಾಡಿಸೋಣ. ಸೊ ಕೇಕ್ ತಿನ್ನಿಸಿದ್ರು. ನಮ್ಮದೊಂದು ಪುಟ್ಟ ಸೆಲೆಬ್ರೇಷನ್ ನೀವು ನೋಡ್ತಾ ಇರೋದು. ನಾವು ಸ್ಟುಡಿಯೋದಲ್ಲೂ ಸೆಲೆಬ್ರೇಟ್ ಮಾಡಿದ್ವಿ. ಆಮೇಲೆ ನಮ್ಮಲ್ಲಿ ಯಾರಿಗೂ ಏನೂ ಮೋಸ ಆಗಲ್ಲ ಅಲ್ಲ, ಅವರು ಸ್ಟುಡಿಯೋಯಿಂದ ಆಚೆಗೂ ಸೆಲೆಬ್ರೇಟ್ ಮಾಡೋದಕ್ಕೆ ಅವಕಾಶ ಇತ್ತು. ಹೀಗಾಗಿ ಎಲ್ಲರೂ ಕೂಡ ಖುಷಿಯಲ್ಲಿ ಒಬ್ರಿಗೊಬ್ರು ಕೇಕ್ ಹಂಚಿಸಿ, ಪಾಪ ಇಡೀ ವರ್ಷ ಬ್ರೇಕಿಂಗ್ ನ್ಯೂಸು, ಸೀರಿಯಸ್ ನ್ಯೂಸು ಅಂತ ಇರ್ತಾರೆ. ಹೀಗೆಲ್ಲ ಸೆಲೆಬ್ರೇಟ್ ಮಾಡೋಕ್ಕೆ ಸಿಗೋದೇ ಅವ್ರು ರೇರು. ಸೊ ಚೆನ್ನಾಗಿ ಕುಣಿದು ಕುಪ್ಪಳಿಸಿದ್ರು. So and the award goes to Vinod. ಗ್ರೇಟ್ ಡ್ಯಾನ್ಸರ್, ಗ್ರೇಟ್ ಪರ್ಫಾರ್ಮರ್. ಓಕೆ, ಇದು ನಮ್ಮ ಪಬ್ಲಿಕ್ ಟಿವಿಯ ಸಿಬ್ಬಂದಿಗಳ ಸೆಲೆಬ್ರೇಷನ್. ಪಾಪ ಆ ಸ್ಟ್ರೆಸ್ಸಲ್ಲೂ ಕೂಡ ಅಲ್ಲೂ ಒಂದು ಕೆಲಸ ಮಾಡ್ತಿರ್ಬೇಕು ಅವರು. ಆ ಸ್ಟ್ರೆಸ್ಸಲ್ಲೂ ಒಂದು ಚಿಕ್ಕ ಸ್ಟ್ರೆಸ್ ಬಸ್ಟರನ್ನು ಅವ್ರಿಗೆ ಅವರೇ ಮಾಡ್ಕೊಂಡಿದ್ದಾರೆ. ಕ್ಯೂಟ್ ಸೆಲೆಬ್ರೇಷನು. ಇದೊಂದು ಕಡೆ ನೀವು ಹೇಳ್ತಾ ಇದ್ರಿ ಹೆಂಗೆ ಪೊಲೀಸ್ನವರು ದೊಡ್ಡ ಸವಾಲಿನ ಕೆಲಸ ಅಂತ. ಅಲ್ಲಿ ಕಮಿಷನರ್ ಪಾಪ ಅವರಂತೂ ಇದ್ದಾರೆ. ಅವರೆಲ್ಲವನ್ನೂ ಕೂಡ ಮಾನಿಟರ್ ಸಂಜೆಯಿಂದಲೂ ಕೂಡ ಬಹುತೇಕ MG ರೋಡ್ನಲ್ಲೇ ಇದ್ದಾರೆ. ಏನಾಗ್ತಾ ಇದೆ, ಹೇಗಿದೆ ವ್ಯವಸ್ಥೆ, ಜನ ಹೇಗೆ ಸ್ಪಂದಿಸ್ತಾ ಇದ್ದಾರೆ, ಎಕ್ಸಿಟ್ ಹೇಗೆ ಮಾಡಬೇಕು, ಎಲ್ಲವನ್ನೂ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಿದ್ದಾರೆ. ಹಾಗಾಗಿ CCTVಗಳನ್ನು ಚೆಕ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಅವ್ರಿಗೆ ಇದೊಂದು ಚಾಲೆಂಜಿಂಗ್ ವಿಚಾರವಾಗಿತ್ತು. ಆಮೇಲೆ ಅವರ ಇಲಾಖೆಗೂ ಒಂದು ಪ್ರೆಸ್ಟೀಜ್ ವಿಷಯ. ಯಾಕಂದರೆ RCB ಸೆಲೆಬ್ರೇಷನಲ್ಲಿ 11 ಜನ ಸತ್ತಾಗ ಬಂದಂತಹ ಕಳಂಕ ಇದೆಯಲ್ಲ, ಅದು ಪೊಲೀಸೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅದನ್ನು ಈಗ ಮತ್ತೆ ಪುನರಾವರ್ತನೆ ಆಗದೇ ಇರೋ ಹಾಗೆ ಅವರು ಇದನ್ನು ನೋಡ್ಕೊಳ್ಬೇಕಾಗಿತ್ತು. ಹಾಗಾಗಿ ಎಲ್ಲ ರೀತಿಯಲ್ಲೂ ಕೂಡ ವ್ಯವಸ್ಥೆಯನ್ನು ಮಾಡಿದರು, ಭದ್ರತೆಯನ್ನು ಮಾಡಿಕೊಂಡಿದ್ರು. ಅದಕ್ಕೆ ತಕ್ಕ ಹಾಗೆ ಆಗಿದೆ ಅಂತ ನಾವು ಭಾವಿಸ್ತೀವಿ. ನೋಡೋಣ, ಬೆಳಗ್ಗೆ ಅಷ್ಟೊತ್ತಿಗೆ ಗೊತ್ತಾಗುತ್ತೆ ಅದರ ಎಫೆಕ್ಟ್ ಎಷ್ಟರ ಮಟ್ಟಿಗೆ ಫಲಿಸಿದೆ ಅನ್ನೋದು. ಈಗಾಗಲೇ ಬಹುತೇಕ ಸಿಬ್ಬಂದಿಗಳು ಕೂಡ ಅಲ್ಲೇ ಇದ್ದಾರೆ. ಅವರ ಮುಖದಲ್ಲಿ ಕಾಣ್ತಾ ಇರುವಂತಹ ಮಂದಹಾಸ ಏನಿದೆ, ನಾವು ಏನೋ ಒಂದು ಸಕ್ಸಸ್, ಒಂದು ಅಚೀವ್ ಮಾಡಿದ್ದೀವಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. 100%. ಎಲ್ಲೂ ಕೂಡ ಫೇಲ್ಯೂರ್ ಆಗಿಲ್ಲ, ಎಲ್ಲವನ್ನೂ ಕೂಡ ನಿಭಾಯಿಸಿದ್ದೀವಿ ಅನ್ನೋದ್ರ ಒಂದು ಸಂಕೇತ ಇಲ್ಲ ಹಾಗೆ ಕಾಣಿಸ್ತಾ ಇದೆ. ರಿಲ್ಯಾಕ್ಸ್ಡ್ ಮೂಡಲ್ಲಿದ್ದಾರೆ. ಬಿಕಾಸ್ ದೊಡ್ಡ ಟೆನ್ಷನ್, ದೊಡ್ಡ ಬೆಟ್ಟನೇ ತಲೆ ಮೇಲೆ ಇಟ್ಕೊಂಡಿರೋ ಥರ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ. ಆವಾಗಲೇ ನೀವು ಹೇಳ್ತಾ ಇದ್ರಿ ಬರೀ ನಮ್ಮ ರಾಜ್ಯದವರಲ್ಲ ಅಂತ. ಅವ್ರದ್ದೇ ತಲೆನೋವು, ಬೇರೆ ರಾಜ್ಯದವ್ರದ್ದೇ ತಲೆನೋವು. ನಮ್ಮ ರಾಜ್ಯದವ್ರಿಗೆ ಹೇಳಿದ್ರೆ ಭಾಷೆ ಆದರೂ ಬರುತ್ತೆ, ಅವ್ರಿಗೆ ಅದೂ ಬರಲ್ಲ. ಬೇರೆ ರಾಜ್ಯದಲ್ಲೆಲ್ಲ ಹುಚ್ಚುಚ್ಚಂಗೆಲ್ಲ ಆಡ್ಕೊಂಡಿರ್ತಾರೆ, ಇಲ್ಲೂ ಅದು ನಡೆದು ಬಿಡುತ್ತೆ ಅನ್ನೋ ರೀತಿಯಲ್ಲಿ. ಪಾಪ ಯಾವುದಕ್ಕೂ ಅವಕಾಶ ಕೊಟ್ಟಿಲ್ಲ. ಹ್ಯಾಟ್ಸ್ ಆಫ್ ಹೇಳಬೇಕಾಗಿರೋದು ಪೊಲೀಸ್ನವ್ರಿಗೆ. ಆಮೇಲೆ ಕೇವಲ 2-3 ರೋಡ್ನಲ್ಲಿ ಮಾತ್ರ ಇವ್ರು ಹಿಂಗೆ ಕೆಲಸ ಮಾಡಿಲ್ಲ ನಮ್ಮ ಪೊಲೀಸ್ನವರು, ನಮ್ಮ ಬೆಂಗಳೂರು ಪೊಲೀಸ್ನವರು. ಆಲ್ಮೋಸ್ಟ್ ಬೆಂಗಳೂರಿನಾದ್ಯಂತ ಹದ್ದಿನ ಕಣ್ಣನ್ನು ಪ್ರತಿಯೊಬ್ಬರ ಆ್ಯಕ್ಟಿವಿಟೀಸ್ ಮೇಲೆ ಇಟ್ಟಿದ್ದರ ಪರಿಣಾಮವಾಗಿ ನಮ್ಗೆ ಇಲ್ಲಿ ತನಕ ಯಾವುದೇ ಕ್ರೈಮ್ ರಿಪೋರ್ಟ್ಸ್ ಸಿಗ್ತಾ ಇಲ್ಲ. ನಾವು ನಿರಂತರವಾಗಿ ನಮ್ಮ ಪ್ರತಿನಿಧಿಗಳ ಹತ್ರ ಕೇಳ್ತಾ ಇದ್ದೀವಿ ಏನಾದರೂ ಇದೆಯಾ ಅಂತ. ಅಂಥದ್ದು ಯಾವುದೂ ಇಲ್ಲ. ಗಾಡ್ಸ್ ಗ್ರೇಸ್.